ಹಲೋ, ಹಾಯ್. ಇವತ್ತು ನಾವು ಮೆಣಸಿನ ಹಣ್ಣಿಂದು ರಂಜಕ ಮಾಡ್ತೇವೆ. ರಂಜಕ ಮಾಡ್ಬೇಕಾದ್ರೆ ಏನೇನು ಬೇಕು ಅನ್ನೋದು ಹೇಳ್ತೇನೆ ನಿಮಗೆ. ಇದು ಕೆಂಪು ಮೆಣಸಿನ ಹಣ್ಣಿವು. ಇದನ್ನು ಹುರಿದ ರಂಜಕ ಮಾಡೋದು ಹೆಂಗೆ ಅನ್ನೋದು ಹೇಳ್ತೇನೆ ನಿಮ್ಗೆ. ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೇನೆ. ಇದು ಸ್ವಲ್ಪ ಹುರಿಯಾಕ ಎಣ್ಣೆ ಬೇಕು, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಸಕ್ರೆ, ಜೀರಿಗೆ, ಸಾಸ್ಮೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದಕ್ಕೆ, ಖಾರಕ್ಕೆ. ಮತ್ತು ಇದು ಉಪ್ಪು ಇಷ್ಟು ಬೇಕು. ಈಗ ಮೊದಲು ಫಸ್ಟ್ ಇವನ್ನ ಹುರಿತೇನೆ. ಈ ತೆವಿ ಕಾಯಕ್ಕಿಟ್ಟಿದ್ದನು. ಇದ್ರಾಗ ಮೆಣಸಿನ ಹಣ್ಣು ಹಾಕಿ ಹುರಿತೇನೆ. ಇದಕ್ಕೆ ಏನಂದ್ರೆ 1 ಸ್ಪೂನ್ ಎಣ್ಣೆ ಹಾಕ್ಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕಿಬೇಕು. ಹಾಕಿ ಹುರಿಬೇಕದು. 1-2 ಸ್ಪೂನ್ ಹಾಕ್ಬೇಕು ನೋಡಿ ಎಣ್ಣೆ. ಹಾಕಿ ಚಲೋತ್ತಾಗಿ ಹುರಿಬೇಕು. ಇವನ್ನ ಎಣ್ಣೆ ಹಚ್ಚ ಕೆಂಪಗೆ ಆಗೋಂಗೆ ಹುರಿಬೇಕು. ಇವನು ಹುರಿದ ರಂಜಕ ಮಾಡ್ಬೇಕು. ಇದನ್ನು ಭಾಳ ಚಲೋ ಆಕತ್ತಿದು. ರೊಟ್ಟಿ ಜೋಡಿ, ಅನ್ನದ ಜೋಡಿ ಹೆಚ್ಕೊಂಡು ತಿನ್ನಕ್ಕೆ ಬರ್ತೈತಿ. ಈಗ ಮೆಣಸಿನ ನನ್ನ ಪ್ಯಾಟ್ಯಾಗ ಭಾಳ ಬರತ್ತಾವು. ಇವ್ನ ತೊಗೊಂಬಂದು ರಂಜಕ ಮಾಡಬೇಕು. ಬೆಳ್ಳುಳ್ಳಿ ಖಾರ ಅಂತಾರಲ್ಲ, ಆ ಟೈಪ್ ಇದು ಮಾಡೋದು ರಂಜಕ. ಇದು ಕೆಂಪು ರಂಜಕ ಅಂಥೇಳಿ, ಕೆಂಪು ಮೆಣಸಿನ ಹಣ್ಣಿಂದು ಹುರಿದು ಮಾಡೋದು. ಇದನ್ನು ಚಲೋತ್ತಾಗಿ ಕೆಂಪಗೆ ಆಗೋ ಮಟ್ಟ ಹುರಿಬೇಕು. ಇವನ್ನ ಹುರಿದ ಕಡ್ಬದ ಕಲ್ಲಿನಾಗಾರ ಅರಿಬೇಕು, ಇದ್ರ ಮಿಕ್ಸಿಗಾರ ಹಾಕ್ಬೇಕು. ಇದನ್ನು ಭಾಳ ಟೇಸ್ಟ್ ಆಕತಿ. ತೋರಿಸ್ತೇನೆ ನಿಮ್ಗೆ ಹೆಂಗೆ ಅನ್ನೋದು. ಈ ಥರ ಕೆಂಪಗೆ ಹಿಂಗೆ ಹುರಿಬೇಕು. ಇವನ್ನ ಇದೊಂದು ಸ್ವಲ್ಪ ಆರಿದ್ದಿಂದ ಮಿಕ್ಸಿ ಹೊಡೆಸ್ಬೇಕು. ಆಮೇಲೆ ಒಂದು ಸ್ವಲ್ಪ ಅರ್ಧ ಲಿಂಬೆ ಹಣ್ಣಿನ ರಸ ಹಿಂಡ್ಬೇಕು ಇದಕ್ಕೆ. ಮತ್ತು ಒಂದು ಸ್ವಲ್ಪ ಇಷ್ಟು ಹುಣಸೆ ಹಣ್ಣು ಹಾಕ್ಬೇಕು. ಇಷ್ಟು ಅದು ಮಿಕ್ಸಿ ಹೊಡ್ಸೋ ಹೊತ್ನ್ಯಾಗ ಹಾಕ್ಬೇಕು. ಇಷ್ಟ ಟೇಸ್ಟ್ ಆಕತಿ. ಮತ್ತು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹೊತ್ತಾಗೆ ಹುರಿಬೇಕು. ಇವನ್ನ ಹುರಿದು ಒಂದು ಸ್ವಲ್ಪ ತಣ್ಣಗಾದಿಂದ ಮಿಕ್ಸಿ ಹೊಡೆಸ್ಬೇಕು. ಇದಕ್ಕೆ ಏನೇನು ಹಾಕ್ಬೇಕು ಮತ್ತು ಒಗ್ಗರಣೆ ಹೆಂಗೆ ಹಾಕ್ಬೇಕು ಅನ್ನೋದು ಹೇಳ್ತಾನು. ಏನೇನು ಹಾಕ್ಬೇಕು ಅನ್ನೋದು ಇದಕ್ಕೆ. ಈಗ ಆಲ್ರೆಡಿ ಇದು ಮೆಣಸಿನ್ಕಾಯಿ ಹುರಿದಾವೀಗ. ಈಗ ಇವನು ತಕ್ಕೋತೇನು. ತಕ್ಕೊಂಡು ಸ್ವಲ್ಪ ತಣ್ಣಗಾಕ್ಬೇಕು. ಇವು ತಣ್ಣಗಾದಿಂದ ಮಿಕ್ಸಿ ಹೊಡೆಸ್ಬೇಕು. ಇದಕ್ಕೆ ಮಿಕ್ಸಿಗೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. ಮತ್ತು ಒಗ್ಗರಣೆಗೇನು ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾನೆ ನೋಡಿರಿ. ಈಗ ಇದನ್ನು ಸಣ್ಣ ಕಡಾಯಿ ಇಟ್ಟೇನು. ಇದಕ್ಕೆ ಖಾರ ಎಣ್ಣೆ ಕಾಯಿಸಿ ಹಾಕಬೇಕು. ಹೆಂಗೆ ಕಾಯಿಸಿ ಹಾಕ್ಬೇಕು ಅನ್ನೋದು ಹೇಳ್ತಾನೆ. ಇದೊಂದು ಸ್ವಲ್ಪ ಎಲ್ಲ ಈಗ ಆಗೈತಿದು ಮೆಣಸಿನ ಹಣ್ಣು ಹುರಿದೇನು. ಸ್ವಲ್ಪ ತಣ್ಣಗಾಕ್ರಿ. ಅದು ತಣ್ಣಗಾಗೋ ಮಟ್ಟ ಇವು ಮೆಣಸಿನ ಹಣ್ಣು ಹುರಿದದ್ದು ಒಂದಿಷ್ಟು ತಣ್ಣಗಾಗೋ ಮಟ್ಟ ಇಲ್ಲೇ ಒಗ್ಗರಣೆ ಮಾಡ್ಕೊಂಡು ಅಷ್ಟೊತ್ತನ ಇದಕ್ಕೆ ಒಂದು 2 ಸ್ಪೂನದಷ್ಟು ಎಣ್ಣೆ ಹಾಕ್ತಾನೆ. ಇಷ್ಟು ಸಾಕು. ಇದು ಎಣ್ಣೆ ಕಾಯಬೇಕಿದು. ಈಗ ಎಣ್ಣೆ ಕಾದತ್ತಿದೆ. ಇದಕ್ಕೆ ಸಾಸಿವೆ ಹಾಕ್ತಾನೆ. ಈಗ ಎಣ್ಣೆ ಕಾದತ್ತಿಗೆ ಇಷ್ಟಿದೆ ಸಾಸಿವೆ ಹಾಕ್ತಾನೆ, ಒಂದು ಅರ್ಧ ಸ್ಪೂನ್ನಷ್ಟು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು 10-12 ಕಾಳಟ್ಟು ಮೆಂತ್ಯ ಕಾಳು ಹಾಕ್ತಾನೆ. ಗ್ಯಾಸ್ ಬಂದ್ ಮಾಡೋದು. ನಂತರ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡ ಇಷ್ಟು ಒಗ್ಗರಣೆಗೆ ಬೇಕಿದು. ಇದು ಈ ಮೆಣಸಿನನ್ನು ಈಗ ಆರಿದಾವು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ಹಾಕಬೇಕು. ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ಬೇಕು.
ಆಮೇಲೆ ಹಳ್ಳುಪ್ಪು ಹಾಕ್ಬೇಕು ಇದನ್ನು. ಈ ಹಳ್ಳುಪ್ಪು ಹಾಕಿರ ದೌಡ್ ಖಾರ ಸಣ್ಣ ಆಕತ್ತಿದ. ಹಳ್ಳುಪ್ಪು ಹಾಕ್ಬೇಕು. ಆಮೇಲೆ ಸ್ವಲ್ಪ ಹುಂಚೆ ಹಣ್ಣು ಹಾಕ್ಬೇಕು. 1-2 ಬೆಳ್ಳುಳ್ಳಿ ಗಡ್ಡೆ ಬ್ಯಾಳೆ ಮಾಡಿ ಇಟ್ಕೊಂಡೆನು, ಹಾಕ್ಯಾನು. ಇಷ್ಟಾಯ್ತು. ಆಮೇಲೆ ಇದು ಅರ್ಧ ಲಿಂಬೆಹಣ್ಣಿನ ರಸ ಹಾಕಿದೆನು. ಇದನ್ನು ಈಗ ನೀರದು ಏನು ಹಾಕಂಗಿಲ್ಲ, ಇದನ್ನು ಮಿಕ್ಸಿ ಹೊಡ್ಸೋದು ಈಗ. ಆಮೇಲೆ 1 ಸ್ಪೂನ್ ನೆಟ್ಟು ಸಕ್ಕರೆ ಹಾಕೋದು, ಚಾಕ್ ಹಾಕೋ ಸಕ್ಕರೆ ಇದು 1 ಸ್ಪೂನ್ ಹಾಕೋದು ಸಾಕು. ಇಷ್ಟು ಹಾಕಿ ಮಿಕ್ಸಿ ಹೊಡೆಸ್ತಾನೆ. ಈಗ ತೋರಿಸ್ತಾನೆ ನಿಮ್ಗೆ ಹೆಂಗೆ ಆಗೈತೆ ಅನ್ನೋದು. ಈ ಥರ ಆಗೈತೆ ಇದು. ಹಣ್ಣು ಮೆಣಸಿನ ಹಣ್ಣಿಂದು ಮಿಕ್ಸಿಗೆ ಹಾಕಂತೆ. ಇದನ್ನು ಒಗ್ಗರಣೆ ಹಾಕೋದು ಈಗ. ಈಗ ಇದು ಈ ಬೌಲ್ಗೆ ಹಾಕ್ಯಾನು, ಬಟ್ಲಕ್ಕೆ ಈಗ ಕಾಜಿಂದು ಇದು ಇದ್ರ ಹಾಕಿಟ್ಟೆನು. ಆಮೇಲೆ ಇದು ಆರೈತಿ, ಇದು ಒಗ್ಗರಣೆ ಆರೈತಿದು. ಇದು ಸಾಸ್ಮಿ ಮತ್ತು ಮೆಂತ್ಯ 1-2 ಕಾಳು ಹಾಕಿದೆನು. ಇದು ತನಗೆ ಆದ್ಯಂದು ಇದಕ್ಕೆ ಹಾಕೋದು. ಹಾಕಿದ್ದಿಂದ ರೊಟ್ಟಿ ಜೋಡಿ, ಅನ್ನದ ಜೋಡಿ, ಇಡ್ಲಿ ಜೋಡಿ ಸದೇ ತಿನ್ಬೋದು. ಇದನ್ನು ಭಾಳ ಟೇಸ್ಟ್ ಆಕತಿ. ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ. ಇದನ್ನು ಈಗ ಇದಕ್ಕೆ ಹಾಕ್ತಾನಂತ. ಇದು 15 ದಿವಸ ಇಟ್ಟರು ಕೆಡಂಗಿಲ್ಲ, ತಿಂಗಳಿಟ್ರು ಕೆಡಂಗಿಲ್ಲ. ಇದು ರಂಜಕ್ಕಂತಾರೆ. ಇದು ಭಾಳ ಚಲೋ ಆಗ್ತತಿ. ಇದು ಆರಾಮದು ಇಲ್ದಾರು ಇದನ್ನು ಕೆಂಪಕ್ಕೆ ಚಟ್ನಿ ಹಚ್ಕೊಂಡು ರೊಟ್ಟಿ ಜೋಡಿ, ಅನ್ನದ ಜೋಡಿ ತಿನ್ನಬೇಕು. ಇದು ಭಾಳ ಟೇಸ್ಟ್ ಆಗ್ತತಿ. ಇದು ಬಾಯಾಗ ರುಚಿ ಬರ್ತೈತಿ. ಇದು ಮನುಷ್ಯಾಗ ಈ ಥರ ಆಗಿರ್ತೈತಿ ನೋಡಿದು. ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ, ಕಮೆಂಟ್ ಮಾಡಿರಿ. ನೋಡಿ ಎಷ್ಟು ಚೆಂದಾಗೈತೆ ಕೆಂಪಗೆ. ಇದು ಮೆಣಸಿನ ಹಣ್ಣಿಂದು ಇದು. ಈಗ ಭಾಳ ಬರತ್ತಾವ ಮೆಣಸಿನ ಹಣ್ಣು. ಇದನ್ನು ತೊಗೊಂಡು ಬಂದು ಸ್ವಲ್ಪ ಮಾಡಿ ತೋರಿಸೋದಕ್ಕಾಗಿ ನಾನು ಸ್ವಲ್ಪ ಮಾಡೀನಿ. ಇದನ್ನು ಭಾಳ ಮಾಡಿ 1 ಕಿಲೋ ಗಂಟ್ಲೆ ಮಾಡ್ಯಾನು ಇಟ್ಕೋಬೋದು. ಇದು ಏನೂ ಕೆಡಂಗಿಲ್ಲ, ವರ್ಷದ ಗಂಟ್ಲೆ ಇಡ್ಬೋದು ಇದನ್ನು. ಆದರೆ ಒಗ್ಗರಣೆ ಯಾವಾಗ ಬೇಕಾಗ ಅಷ್ಟು ಹಾಕ್ಕೊಂಡು ಮಾಡ್ಕೋಬೇಕು. ಇದನ್ನು ಸ್ವಲ್ಪನ ಹಾಕಿ ಇಟ್ಕೋಬೇಕು. ಮತ್ತು ಬೇಕಂದ್ರೆ ಮೇಲೂ ಮಾಡ್ಕೋಬೋದು. ಒಮ್ಮೆ ಮಾಡಿಡೋದಕ್ಕೂ ಬರ್ತೈತಿ. ಇದು ರಂಜಕ್ಕಂತಾರೆ. ಇದು ಹುಳಿ ಲಿಂಬೆ ಹಣ್ಣಿಂದು ಮತ್ತು ಹುಂಚೆ ಹಣ್ಣಿಂದು ಹಾಕೋದ್ರಿಂದ ಇದು ಏನೂ ಕೆಡಂಗಿಲ್ಲ, ಭಾಳ ಟೇಸ್ಟಾಗಿರ್ತೈತಿ. ಮತ್ತು ಎಣ್ಣೆ ಹಚ್ಚಿ ಹುರಿದಿರ್ತಾವಲ್ಲ, ಒಟ್ಟು ಏನೂ ಕೆಡಂಗಿಲ್ಲ, ಹಳಸಂಗಿಲ್ಲ. ತಿನ್ನಟ್ಟು ಚಲೋ ಬರ್ತೈತಿ. ಇದು ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.